ಬೇಲ್ ಸಿಕ್ಕ ಆರೋಪಿಗಳಿದ್ದ ರೋಡ್ ಶೋ. ಇದು ಹಾವೇರಿ ಜಿಲ್ಲೆಯ ಹಾನಗಲ್ ನಡೆದಿದ್ದಂತಹ ಗ್ಯಾಂಗ್ ರೇಪ್ ಪ್ರಕರಣ. ಬೇಲ್ ಮೇಲೆ ಹೊರಗೆ ಬರ್ತಾರೆ ಆರೋಪಿಗಳು. ಹೊರಗೆ ಬಂದಂತವರು ಮೆರವಣಿಗೆ ಸಾಕ್ತಾರೆ. ಹಾವೇರಿ ಸಬ್ ಜೈಲಿನಿಂದ ಸಾಗುತ್ತೆ ಆ ಮೆರವಣಿಗೆ. ಬೇಲ್ ಸಿಕ್ಕ ಕೂಡಲೇ ರೋಡ್ ಶೋ ಮಾಡಿದ್ದಾರೆ. ಜನವರಿ 8, 2024ರಂದು ಗ್ಯಾಂಗ್ ರೇಪ್ ನಡೆಸಿದಂತಹ ಆರೋಪ ಇವರ ಮೇಲಿತ್ತು. ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ರು. ಆ ಪ್ರಕರಣದಲ್ಲಿ ಒಳಗೆ ಹೋಗಿದ್ದಂತಹ ಈ ಆರೋಪಿಗಳು ಬೇಲ್ ಸಿಕ್ಕು ಹೊರಗೆ ಬರ್ತಾರೆ. ಹೊರಗೆ ಬರುವಾಗ ಈ ಮೆರವಣಿಗೆ. ರೋಡ್ ಶೋ ನಡೆಸಿದ ಆರೋಪಿಗಳನ್ನ ಖಾಕಿ ಪಡೆ ವಶಕ್ಕೆ ಪಡೆದಿದೆ. ನೋಡ್ತಾ ಇದ್ದೀವಿ ನೋಡಿ ಮೆರವಣಿಗೆನ. ಏನೋ ಸಾಧಿಸಿ ಬಂದವರಂತೆ ಇಲ್ಲಿ ಮೆರವಣಿಗೆ ನಡೆಸ್ತಾ ಇದ್ರು. ಆದರೆ ಇವರು ಅತ್ಯಾಚಾರದ ಆರೋಪದ ಮೇಲೆ ಜೈಲು ಪಾಲಾಗಿ ಬೇಲ್ ಮೇಲೆ ಹೊರ ಬಂದಂತವ್ರು. ಆದರೆ ಬೇಲ್ ಸಿಕ್ಕ ಖುಷಿಯಲ್ಲಿ ಈ ರೀತಿ ಮೆರವಣಿಗೆ ಮಾಡಿದ್ದು ಈಗ ಅವ್ರಿಗೆ ಮುಳುವಾಗಿದೆ. 5 ಕಾರುಗಳಲ್ಲಿ 20ಕ್ಕೂ ಹೆಚ್ಚು ಹಿಂಬಾಲಕರ ಜೊತೆ ಮೆರವಣಿಗೆಯಲ್ಲಿ ಬಂದಿದ್ದಾರೆ. ಏನೋ ಗನಂದಾರಿ ಕೆಲಸ ಮಾಡಿ ಬಂದವರಂತೆ ಇವರನ್ನ ಮೆರವಣಿಗೆ ಮಾಡಿಸಿದ್ದಾರೆ. ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ವಿರುದ್ಧ ದೂರನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿ ಜೈಲು ಪಾಲಾಗಿದ್ರು. ಬೇಲ್ ಸಿಕ್ಕ ಕೂಡಲೇ ಮಾಡಿದ್ದೇನು ಅಂದ್ರೆ ರೋಡ್ ಶೋ. ಬೇಲ್ನ ಷರತ್ತನ್ನ ಉಲ್ಲಂಘಿಸಿದ್ದಾರೆ. ಅಕಿಯಾಲೂರು ಪಟ್ಟಣದಲ್ಲಿ ನಡೆದಂತಹ ರೋಡ್ ಶೋ ಇದು. ಮತ್ತೊಂದು ರೀಲ್ಸ್ ಗಮನಿಸ್ತಾ ಇದ್ದೀವಿ. ಅವರ ಬೆಂಬಲಿಗರು ಭಾರಿ ಸಂಭ್ರಮಿಸಿದ್ದಾರೆ. ಅದೇ ಈಗ ಮುಳುವಾಗ್ತಾ ಇದೆ. ಷರತ್ತುಬದ್ಧ ಬೇಲ್ ಕೊಡಲಾಗಿರುತ್ತೆ. ಆರೋಪಿ ಹೊರಗೆ ಬರ್ತಾನೆ ಅಂತಂದ್ರೆ ಬೇಕಾಬಿಟ್ಟಿ ಇರೋ ಹಾಗಿಲ್ಲ. ಹಾಗಾಗಿಯೇ ಹೊರ ಬರ್ತಿದ್ದಂತೆ ರೋಡ್ ಶೋ ನಡೆಸಿದ್ದ ಈ ಆರೋಪಿಗಳನ್ನ ಮತ್ತೆ ಖಾಕಿ ಪಡೆ ಹಿಡ್ಕೊಂಡು ಬಂದಿದೆ. ವಶಕ್ಕೆ ಪಡೆದಿದೆ ಖಾಕಿ ಪಡೆ. ಬೇಲ್ ಷರತ್ತನ್ನ ಉಲ್ಲಂಘನೆ ಮಾಡಿರುವಂತಹ ಹಿನ್ನೆಲೆ ಪೊಲೀಸರು 7 ಪ್ರಮುಖ ಆರೋಪಿಗಳಲ್ಲಿ 5ರನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನಿಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಲಿದೆ ಖಾಕಿ ಪಡೆ. ಮೆರವಣಿಗೆ ನಡೆಸಿದವರ ಮೇಲೂ ಕೂಡ ಹೊಸ ಕೇಸ್ ದಾಖಲಾಗುವ ಸಾಧ್ಯತೆ ಇದೆ. ಷರತ್ತುಬದ್ಧ ಜಾಮೀನನ್ನ ಕೊಟ್ಟಲಾಗಿರುತ್ತೆ. ಅದರ ಜಾಮೀನನ್ನ ಉಲ್ಲಂಘನೆ ಮಾಡಿದ್ದಾರೆ ಈ ಆರೋಪಿಗಳು. 7 ಪ್ರಮುಖ ಆರೋಪಿಗಳು, ಅದರಲ್ಲಿ ಈಗ 5ರನ್ನ ವಶಕ್ಕೆ ಪಡೆಯಲಾಗಿದ್ರೆ ಇನ್ನಿಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಿದೆ ಖಾಕಿ ಪಡೆ. ನೋಡ್ತಾ ಇದೀವಿ ನೋಡಿ, ಇವರೇ ಆರೋಪಿಗಳು. ಇವರಷ್ಟೇ ಅಲ್ಲ, ಮೆರವಣಿಗೆ ನಡೆಸಿದವರ ಮೇಲೂ ಕೂಡ ಹೊಸ ಕೇಸ್ ದಾಖಲಾಗುವ ಸಾಧ್ಯತೆ ಇದೆ. ನಮ್ಮ ಪ್ರತಿನಿಧಿ ಅಣ್ಣಪ್ಪ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಅಣ್ಣಪ್ಪ, ಇದೇನಿದು ಬೇಲ್ ಮೇಲೆ ಹೊರಬಂದವರು ಏನೋ ಗನಂದಾರಿ ಕೆಲಸ ಮಾಡಿದ್ದಾರೆ ಅಂತ ಮೆರವಣಿಗೆ ಬೇರೆ ಮಾಡಿದ್ರು. ಈಗ ಮತ್ತೆ ಖಾಕಿ ಪಡೆ ಅವರಿಗೆ ತಕ್ಕ ಶಾಸ್ತಿ ಮಾಡ್ತಿದ್ಯಾ ಅಂತ ಏನೇನ ಬೆಳವಣಿಗೆಗಳಾಗ್ತಾ ಇದೆ? ನಿಜವಾಗ್ಲೂ ಪ್ರತಿಮಾ, ಮಾನವ ಸಮಾಜವೇ ತಲೆ ತಗ್ಗಿಸುವಂತ ಕೆಲಸ ಮಾಡಿದಂತ ಈ 7 ಜನ ಆರೋಪಿಗಳು ಜೈಲು ಪಾಲಾಗಿದ್ರು. ಅದರ ಜೊತೆಗೆ 19 ಜನ ಆರೋಪಿಗಳು ಜೈಲು ಪಾಲಾಗಿದ್ರು. ಆದ್ರೆ 19ರಲ್ಲಿ 7 ಜನ ಪ್ರಮುಖ ಆರೋಪಿಗಳು ಇಲ್ಲಿವರೆಗೂ ಅಂದ್ರೆ 1 ವರ್ಷದಿಂದ ಜೈಲಲ್ಲಿದ್ರು. ಆದ್ರೆ ಷರತ್ತುಬದ್ಧ ಜಾಮೀನು ಕೊಡ್ತಿದ್ದಂತೆ ಇವರನ್ನ ಏನೋ ಯುದ್ಧ ಜಯಿಸಿ ಬಂದಂತೆ ಇವರನ್ನ ಏನೋ ಸಾಧಿಸಿ ಬಂದವರ ತರ ಮೆರವಣಿಗೆ ಮಾಡ್ಕೊಂಡು ಬಂದಿರದೆ ಅವ್ರಿಗೆ ಮುಳುವಾಗಿರುವಂತದ್ದು. ಈಗ ಏನು ಹಾವೇರಿಯಿಂದ ಅಕ್ಕಿಯಾಲೂರಿಗೂ ಮೆರವಣಿಗೆ ಮಾಡ್ಕೊಂಡು ಬಂದವರಲ್ಲ, ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಈಗ ಪೊಲೀಸರು ಮಾಡಿರುವಂತದ್ದು. ಅವರ ಬೆಂಬಲಿಗರನ್ನು ಕೂಡ ಅರೆಸ್ಟ್ ಮಾಡುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಈ ಹೀನ ಕೃತ್ಯವನ್ನ ಮಾಡಿದಂತವರನ್ನ ಸಮಾಜ ಯಾವ ರೀತಿ ನೋಡ್ಬೇಕು ಅಂತಂದ್ರೆ ಹೊರಗಿಡುವಂತ ಪರಿಸ್ಥಿತಿ ಆಗ್ಬೇಕಾದ. ಆದ್ರೆ ಅವ್ರನ್ನ ಈ ರೀತಿ ಮೆರವಣಿಗೆ ಮಾಡ್ಕೊಂಡ್ ಬಂದಿದ್ದೆ ಅವ್ರಿಗೆ ಮುಳುವಾಗಿದೆ. 7 ಜನ ಆರೋಪಿಗಳು ನಿರಂತರವಾಗಿ ಒಬ್ಬರಾದ್ಮೇಲೆ ಒಬ್ರು ಅತ್ಯಾಚಾರ ಮಾಡಿ ಜೈಲು ಪಾಲಾದಂತವ್ರನ್ನ ಈ ರೀತಿ ಸಂಭ್ರಮಿಸುವುದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಹಾವೇರಿ ಜಿಲ್ಲೆಯ ಅಕ್ಕಿಯಾಲೂರಲ್ಲಿರುವಂತ ನಾಗರಿಕರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಅದಕ್ಕೆ ಪೊಲೀಸರು ಕೂಡ ಈಗ ತಕ್ಕ ಶಾಸ್ತಿಯನ್ನ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ 4 ಜನನ್ನ ಬಂಧನ ಮಾಡಿದ್ದಾರೆ. ಜೊತೆಗೆ ಮೆರವಣಿಗೆ ಮಾಡಿ ಬಂದಿದಾರಲ್ಲ ಅವ್ರನ್ನೂ ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಇಲ್ಲಿರುವಂತ ನಾಗರಿಕರು ಆಗ್ರಹ ಮಾಡ್ತಾ ಇರೋದಷ್ಟೇ, ಇವ್ರನ್ನ ಯಾವುದೇ ಕಾರಣಕ್ಕೂ ಹೊರಗೆ ಷರತ್ತುಬದ್ಧ ಜಾಮೀನು ಮೇಲೂ ಕೂಡ ಬಿಡಬಾರ್ದು ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರೋದು. ಯಾಕಂದ್ರೆ ಅಂತ ಹೀನ ಕೃತ್ಯವನ್ನ ಮಾಡಿ ಜೈಲು ಪಾಲಾದಂತವರನ್ನ ಷರತ್ತುಬದ್ಧ ಜಾಮೀನು ಬಂದ ಮೇಲೂ ಕೂಡ ಏನೋ ಸಾಧಿಸುವವರ ತರ ಮಾಡ್ತಾರಲ್ಲ, ಇವ್ರನ್ನ ಹೊರಗೆ ಬಿಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಸದ್ಯಕ್ಕೆ ಖಾಕಿ ಪಡೆ ಕೂಡ ಅವ್ರನ್ನ ಬೆನ್ನು ಬಿಟ್ಟು ಅರೆಸ್ಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನು ಕೆಲವೊಂದಿಷ್ಟು ಜನರು ಅವ್ರಿಗೆ ಬೆಂಬಲ ಕೊಟ್ಟು ಏನು ಜಯಘೋಷ ಹಾಕಿಕೊಂಡು ಬಂದಿದಾರಲ್ಲ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಅಣ್ಣಪ್ಪ ತಮ್ಮ ಮಾಹಿತಿಗೆ.